ಆನಂದನ ತಾಳಲಾರೆ ನಿನ್ನ ಮಾತಲ್ಲಿ ನಾ ಹೇಳಲಾರೆ ನನ್ನಿ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನಿ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನೀ ಎಂದೆಂದು ನನ್ನವಳೇ. 6 ತಿಂಗಳಾದ್ಮೇಲೆ ಪ್ರಥಮ ರಾತ್ರಿ ಕೂಡಿ ಬಂತಪ್ಪ. ಯಪ್ಪ ವಿಘ್ನೇಶ್ವರ, ಈ ನನ್ನ ಪ್ರಥಮ ರಾತ್ರಿಗೆ ಯಾವ ವಿಘ್ನ ಬಾರದಂತೆ ಕಾಪಾಡಪ್ಪ ವಿಘ್ನೇಶ್ವರ. ಒಂಟು ಸೀನ ಸೀತಲ್ಲೋ ಮರ ಇದು. ಏನು ಪ್ರಥಮ ರಾತ್ರಿ ಹಾಕತ್ತು ಕತ್ತಲು ರಾತ್ರಿ ಹಾಕತ್ತು ದೇವ್ರಿಗೆ ಗೊತ್ತಪ್ಪ ಯಪ್ಪ. ಸುಜಾತ, ಏ ನನ್ನ ಸತಿಯ ಸುಜಾತ, ಬೇಗನೆ ಬಾರೇ. ಸುಡಿತು ಏನದು? ಹಾಲು. ನನಗೋಸ್ಕರ ಕ್ಷೀರವನ್ನು ತಂದಿರುವೆಯಾ? ಕ್ಷೀರ ಅಲ್ಲ, ಹಾಲು. ಪೌರಾಣಿಕ. ಹೌದು ಪತಿದೇವ. ಎಲ್ಲಿ? ಸ್ವಲ್ಪ ಕುಡಿದು ಕೊಡು ನನಗೆ. ಪತಿದೇವ, ಯಾಕೆ ಇದನ್ನು ನೀನು ಮಾತನಾಡುತ್ತಿರುವಿರಿ? ನೀವು ಯಾಕೆ ರಾಣಿ? ನಾನು ಕುಡಿದದ್ದನ್ನು ನೀವು ಕುಡಿಯಬೇಕೆ? ಹೌದು ರಾಣಿ. ಅದೇ ಯಾಕೆ? ಯಾಕಂದ್ರೆ ನಿಮ್ಮಂತ ಕುಮಾರಿಯವರ ತುಟಿಯಲ್ಲಿ ಅದರಾಮೃತ ಇರುತ್ತೆ. ಇದೆಂಥ ತಮಾಷೆ! ಇದರಲ್ಲಿರುವ ಹಾಲನ್ನು ನಾನು ಕುಡಿದರೆ ಅದು ನನ್ನ ಹೊಟ್ಟೆ ಸೇರುತ್ತದೆ. ಅಧರಾಮೃತ ನಿಮಗೆ ಹೇಗೆ ಸಿಗುತ್ತದೆ? ನಾನು ಹೇಳಿದ್ದು ನಿನಗೆ ಅರ್ಥ ಆಗಿಲ್ಲ ಅಂತ ಕಾಣಿಸುತ್ತೆ. ಇಲ್ಲ, ಮೊದಲು 2 ಗುಟುಕು ನೀನು ಸೇವಿಸು, ನಂತರ ಬಹಳಷ್ಟು ಬಾಯಲ್ಲಿ ಹಾಕಿಕೊಂಡು ಗ್ಲಾಸಿನಲ್ಲಿ ಬಿಡಬೇಕು. ಅಂದರೆ ಅದರಾಮೃತ ಚೆನ್ನಾಗಿ ಮಿಶ್ರಣ ಆಗಿ ಬಂದಿರುತ್ತೆ. ಆ ಅದರಾಮೃತ ನಾನು ಸೇವಿಸಿದರೆ ಯೌವನ ವೃದ್ಧಿ ಆಗುತ್ತೆ. ಹಾಗಿದ್ದರೆ ನಿಮಗದಿಲ್ಲವೇ? ಏನು? ಯೌವನ 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 ಇದೆ, ಸ್ವಲ್ಪ ಬಾಡಿದೆ 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 ಬಾಡದೆ. ಆಯ್ತು ಪತಿದೇವ, ನಿಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸಿ ಇದರಲ್ಲಿರುವ ಹಾಲನ್ನು ನನ್ನ ಬಾಯಿಯೊಳಗಡೆ ಹಾಕಿಕೊಂಡು ಗೊಳ್ಳ 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 ಅಲ್ಲಾಡಿಸಿ ಇದರಲ್ಲೇ ಬಿಡುತ್ತೇನೆ. ಅದರಲ್ಲೇ ಬಿಡು ಪ್ರಿಯತಮ. ಸತಿ, ಇದರಲ್ಲಿ ಉಗುಳು ಮಿಕ್ಸ್ ಆಗುವುದಿಲ್ಲವೇ? ಕಟಕಟ ಕಟಕಟ ಉಗುಳು ಅನ್ನಬಾರದು ಸತಿ. ಅದೇ ಅದರಾಮೃತ. ಉಗುಳ ನೀ ಮತ್ತೆ ಸಾಮಾಜಿಕ ಹೋದೆ ಅಲ್ಲ, ಪೌರಾಣಿಕರಾಗಿರು. ಉಗುಳೇ? ಅಲ್ಲೇ ಉಗುಳು. ಆಯ್ತು, ನಿಮ್ಮ ಇಷ್ಟದಂತೆ ಸ್ವಲ್ಪ ಜಾಸ್ತಿನೇ ಬಿಟ್ಟು ಕೊಡುತ್ತೇನೆ. ನಿನಗೆ ನಿನ್ನಲ್ಲಿ ಎಷ್ಟಿದೆ ಅಷ್ಟು ಸುರುವೆ ಬಿಡು, ವಿಚಾರ ಮಾಡಿ. ಗಬ್ಬ ಹಿಡಿಸಿದ್ಲೋ ಯಪ್ಪ. ಶಿವ 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 ಶಿವ. ಸುಮ್ಮ ಸಾಮಾಜಿಕನ ಬರೋಬ್ಬರಿ ಇತ್ತು ಬಿಡ. ಪೌರಾಣಿಕ ಸತಿ, ಏನ್ ಮಾಡ್ತಾ ಇದ್ದೆ ನೀನು? ಅದರಾಮೃತ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದರಾಮೃತ ಬಿಡು ಅಂತ ನಾ ಹೇಳಿದ್ರೆ ಒಳಾಮೃತನೇ ಬಿಡ್ತಾ ಇದೆಯಲ್ಲ. ನೀವೇ ಹೇಳಿದಿರಲ್ಲ ಏನೆಂದು? ನಿನ್ನಲ್ಲೆಷ್ಟಿದೆ ಅಷ್ಟನ್ನು ಬಿಟ್ಟು ಬಿಡು ಎಂದು. ಓಹೋ, ಅದಕ್ಕೋಸ್ಕರ ಬಿಟ್ಟಿದೆಯಾ? ಅದು ಅವ್ವ ಹಚ್ಚಂದ ಹೋಗದಾಳು ಯಪ್ಪ. ಸತಿಯೇ, ಪತಿಯೇ, ಬೆಳಗ್ಗೆ ಎದ್ದು ನೀನು ದಂತವನ್ನು ತಿಕ್ಕಿಲ್ಲವೇ? ಅದು ನಿಮಗೆ ಹೇಗೆ ಗೊತ್ತಾಯಿತು? ಇದರಲ್ಲಿರುವ ಸುಗಂಧದಿಂದ. ಸರಿ, ಹಣ್ಣೆಲ್ಲಿದೆ? ಅದು ಯಾಕೆ? ಮೊದಲು ಹಣ್ಣನ್ನು ಸೇವಿಸುತ್ತೇನೆ. ಅದರಾಗೇನು ಬಿಟ್ಟುಕೊಡ್ಲಿ? ಇದರಲ್ಲಿ ಬಿಟ್ಟಿದ್ದೆ ಸಾಕು. ನೀನು ಹಣ್ಣನ್ನು ಕಚ್ಚಿ ಕೊಡು. ಇವತ್ತು ಪ್ರಥಮ ರಾತ್ರಿ, ಜ್ವಾಪನ ರಾತ್ರಿ ಆಯ್ತು, ಜಾಗರಣೆ ರಾತ್ರಿ ಆಯ್ತು, ಜ್ವಾಪನ ರಾತ್ರಿ ಆಯ್ತು, ಜಾಗರಣೆ ರಾತ್ರಿ ಆಯ್ತು. ಮೈಯ ಗೊಬ್ಬ ಕಳ್ಳವನಲ್ಲ, ಸುಮ್ಮನೆ ಮಲಗಾಕ ಬಿಡೋದು ಇಲ್ಲ.
ನಂದು ಪ್ರಥಮ ರಾತ್ರಿ ಆದಂಗ ಆತಳ ಯಾಕೆ ಪತಿದೇವ? ಬಂದ ನೋಡು ಶನಿದೇವ. ಕಾಪಾಡೋ ಮಹಾದೇವ. ಏನಾಯ್ತು ದೇವ? ನಮ್ಮ ಹೂ ಬರಕತ್ತ ದೇವ. ಏ ನಮಸ್ಕಾರ ಮಾಡು ಹೋಗ್ಲಿ. ನಮಸ್ಕಾರ ಮಾಡೋ, ಹಿರಿಯರ ಆಶೀರ್ವಾದ ಇರ್ಬೇಕು. ಸಮಸ್ಯೆ ಅದು ಅಲ್ಲ. ಏನು? 3 ತಿಂಗಳದಿಂದ ಫೋನ್ಯಾಗ ಮದುವೆ ಆಗೈತಿ ಅಂತೇಳಿ ಈಗ ಸುಳ್ಳು ಹೇಳೀನಿ. ಹಾ. ಈಗ ಒಳಗ್ ಬಂದ್ ಕೂಡ ನನ್ನ ಸಸಿ ಎಲ್ಲಿ ಅಂತ ಕೇಳಿದ್ರ ನಾ ಯಾರಿಗ್ ತೋರಿಸಲಿ? ನನ್ನ ತೋರಿಸು. ಎಲ್ಲಿ ಹೊಡೆದ್ರ ಸಾಯ್ತೀನಿ. ಏ ಯಾಕೋ? ಲುಂಗಿ ಅಂಗಿ ಮೀಸಿ ದಾಡಿ ಬಂದಿರ್ತಾವ. ಏ, ಹೋಗುದಲ್ಲ ಇದು ಸೀರೆ ತಮ್ಮ, ಸೀರೆ ಜಂಪರ್ ತಂಬ ಹಾಕೊಂಡು ಇಲ್ಲಿ ನೋಡಿಲ್ಲ ಹಿಂಗ್ ನಿಂತಿರ್ತೇನೆ ನೋಡಿ, ಹಿಂಗ್ ಮಾಡ್ತಿರ್ತೇನೆ. ಈ ಶೀಲಾಕ್ ಲಕ್ಕ ಹೊಡೆದೈತೇನು? ಏ ಚಪ್ಪಮ್ಮ. ಚಪ್ಪಮ್ಮ. ಏನ್ ಕಣಮ್ಮ ಇದು ಏನ್ ಕಡಮ್ಮ ಇದು? ಹೌದು ನೋಡಮ್ಮ. ಪಂಪ್ ಹಾಕಿದಂಗ ಹಾಕಾಕತ್ತೈತ ಅದು. ಮಾರಿನ ನೋಡಕ್ ಆಗವಲ್ತು. ಮತ್ ಹಿಂಗ 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 ಆನ ಮನೆಗೈತೆ ನಿಂತಿಗಿಟ್ಟೆ ಅವ್ನಿಗೆ ಹೇಳ ನಂದು ಸ್ಟೋರಿ ನಡೆದೈತಿ, ಕಾಮಿಡಿ ಮಾಡಾಕತ್ತಾನ. ಪಂಚ್ ಮಾಡಕತ್ತಾನವ. ಈಗ ಒಳಗ್ ಬಂದು ನಮ್ಮ ಅವ್ವ ನನ್ನ ಸಸಿಗೆ ಎಲ್ಲಿ ಅಂತ ಕೇಳಿದ ನಾ ಯಾಕೆ ತೋರಿಸ್ಲಿ? ಯಾರಿಗೆ ತೋರಿಸ್ತಿ? ಯಾರಿಗೆ? ನೀ ತಪ್ಪು ತಿಳ್ಕೊಬೇಡ. ಇಲ್ಲ ಬೇಕಾದ್ರ ನಿನ್ನ ಕಾಲಿ ಅಂದ್ರ ಒಂದ ತಾಸು ಒಂದ ತಾಸ ಈ ನಿನ್ನ ಹೆಂತಿನ ನಾನು ಹೇಳ್ತೀನ ನನ್ನ ಹೆಂತಿಯಾಗಿ ಅಭಿನಯ ಮಾಡಕ್ಕೆ ಬೀಗ ಬೀಗಿತೇನೆ ಮಗನ. ಮಗ ನೋಡ್ರಿ ಸೈಕಲ್ ಬಾಡಿಗೆ ಕೇಳ್ದಂಗ್ ಮಾಡ್ತಾನ ಮಗ. ಒಂದ ತಾಸು ಕೊಡು, ಅರ್ಧ ತಾಸು ಕೊಡು ಏನ್ರೆ ಪುಗುಸೆಟ್ಟೆಲ್ಲ ಅರ್ಧ ತೊಲೆ ಉಂಗರ ಬಂಗಾರದು. ಬಂಗಾರ ಸಿಗುತ್ತಂದ್ರ 1 ತಾಸು ಯಾಕ 2 ತಾಸು ನಿನ್ ಹೆಂಡತಿ ಏ ಬುದ್ಧಿ ನಿಟ್ಟೆ ನೀನು. ಇವತ್ತು ಪ್ರಥಮ ರಾತ್ರಿ ಐತಿ ನಂದ. 1-2 ತಾಸು ಮುಂದೆ ಹಾಕಿದ್ರಾತು. ಅದಕ್ಕೇನು ಮುಹೂರ್ತ ಇಲ್ಲನ? ಅರ್ಧ ತೊಲಿ ಬಂಗಾರ ತುಂಬ್ರ ರೇಟ್ ಕೇಳಿ ಇಲ್ಲ 75. ಅಮ್ಮ 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 ಬಂದಳು ಬಂದಳು ನಿಮ್ಮಮ್ಮ ಬಂದಳು. ಬಂದಳು ಬಂದಳು ನಿಮ್ಮಮ್ಮ ಬಂದಳು. ಬದಲು ಬಂದಳು ನಮ್ಮ ಅವ್ವ ಬಂದಳು. ಬದಲು ಬಂದಳು ನಿಮ್ಮ ಮನೆ ಬಂದಳು. ಎದ್ದೇಳಿ, ನನ್ನ ಆಶೀರ್ವಾದ ಯಾವತ್ತೂ ಇದೆ ಅಂತೈತಿ. 2 ಅವಳಿ ಜೋಡಿ ಗಂಡು ಮಕ್ಕಳನ್ನ ಹಾಡಿರಿ. ಜಯ ಜಯ ನವ ಪಾರ್ವತೀಪತಿ ಶಿವಹರ ಮಹಾದೇವ. ವೆಂಕಟರಮಣ ಗೋವಿಂದ ಗೋವಿಂದ. ಏನ್ ಮುದ್ದಾಗೈತೆ ನನ್ನ ಸಸಿ. ನನ್ನ ಕಣ್ಣ ದೃಷ್ಟಿ ಆಕೈತಿ. ಏ ಹಲ್ಕಟ್ ಮಾಡ್ಯ, ನನ್ನ ಮದುವೆ ಕರೆದಿದ್ರಿ ನೀನ್ ಬೈತಿದ್ ನಡೆ ಮತ್ತ. ಈಗ ಬಿಟ್ಟೆ ನಾನು ಬಿಟ್ಟ ಮದುವೆ ಆದೆಲ್ಲೋ. ಯಾರು ಸತ್ತಾರನ್ನ ಯಾಕೆ ಹೋಯ್ಕೊಳಕತ್ತಿ? ನಾನು ಬಿಟ್ಟ ಮದುವೆ ಆಗ್ಯಾನ. ಮತ್ ನೀ ಅವನು ಬಿಟ್ಟು ಮದುವೆ ಆಗಿಲ್ಲನ? ಮದುವೆ ಆಗಿದ್ದ ನಾಮ ಮದುವೆ ಆದ್ಮೇಲೆ ಬಂದನಲ್ಲ ಅಲ್ಲಿ ಮಠ ಎಲ್ಲಿದ್ದಿಲ್ಲ? ಏ ಇಲ್ಲೇ ಹಿಂದೆ ಹೊಳೆಯಾಗಿದ್ದೇನ? ಅದು ಪ್ರಸಂಗ ಅಂತದ್ ಬಂತು ಮಮ್ಮಿ. ಇವ್ರ ಅಪ್ಪಗೆ ಸೆಟ್ ಬ್ಯಾನಿ ಬಂದಿತ್ತು. ನಿಮ್ಮ ಅಪ್ಪಗೆ ಶೆಡ್ಬ್ಯಾನ್ ಅಂತ 2 ತಾಸು ಅಷ್ಟೇ. ಇವ್ರಪ್ಪ ನನ್ನ ಅಂತೇಳಿ ಬಂದು ನನ್ನ ಮಗಳು ನೀನ ಮದುವೆ ಆಗು ನೀನ ಮದುವೆ ಆಗುವ ತಾಳಿ ಕಟ್ಟಿದೆ ಮುಂದ. ನೋಡಿ ನಾಯಿ ಹೋದ್ರ ನಾಯಿ ಕಡದೈತಿ ಅಂತ ಲೆಕ್ಕಿಗೆ ಸೂಜೆ ಸೂಜೆ. ಓ ಬಂಗಾರ ಅಲ್ಲಿ ನಡೆದ ಘಟನೆ ಇಲ್ಲಿ ಹೇಳು. ಹೌದ್ರಿ ಅತ್ತೇವ್ರ, ಅವ್ರು ಹೇಳೋ ಮಾತು ಖರೆ ಐತಿ. ನಮ್ಮ ಅಪ್ಪ ಪುಟ್ಟದ ಮ್ಯಾಲ ಹೋದ. ಅಲ್ಲಿ ನೋಡ್ರಿ ಬಂಗಾರ ಎಂತ ಕೆಲಸ ಮಾಡಕತ್ತೈತ. ಹಿಂಗ್ಯಾಕ್ ಮಾಡ್ತಾನೆ, ಹಿಂಗ್ಯಾಕ್ ಕುಂದಿರ್ತಾನ. ಇವ ನಮ್ಮನೆ 500 600 ಮದ್ವೆಗ್ ಮಂತ್ರ ಓದವ್ರು ಇವ್ರಿ. ಯಾವಾಗ ಹೋದೇನೇನವ ಹೂನವ. ನಾ ಹಿಂಗ ತಾಳಿ ಕಟ್ಟಿದ್ದೆ, ಇವ್ರಪ್ಪ ಖುಷಿ ಹೆಚ್ಚಾಗಿ ನನ್ನ ಕಣ್ಣ ಮುಂದೆ ಚಟಪಟ ಚಟಪಟ ಒದ್ದಾಡಕತ್ತ. ಅವಾಗ ಈ ಗುರುಗಳು ಅದನ್ನ ನೋಡಕ್ ಆಗ್ಲಾರ್ದ ಅವ್ರ ಬಾಯಾಗ 2 ಹನಿ ನೀರು ಬಿಟ್ಟು ಅವ್ರ ಶಿವನ ಪದ ಸೇರಿ ನನ್ನ ನೀರ ಹಂಗದವ. 2 ಹನಿ ಬಿಟ್ರೆ ಶಿವನ್ ಪಾದನ ಸೇರ್ಬೇಕು ಅವ್ರು. ಹನ್ಮೆ ನಿಮ್ಮ ಹೋಗಿ 3ನೇ ಹನಿ ಬಿಡ್ಲಿ ಮುಟ್ಟಿ ಬರ್ತಾ ತಗೋಕಿ. ಬೇಡ ಬ್ಯಾಡ್ರಿ, ನಾ ಇನ್ನ ಮೊಮ್ಮಕ್ಕಳನ್ನ ಆಡಿಸ್ಬೇಕ್ರಿ. ಇಲ್ಲೇ ಆಡ್ಸಕ್ ಶುರು ಮಾಡ್ಯಾಳ ನೀನು. ಹೇಯ್ ಸ್ವಾಮಿನ ಅಲ್ಲ ಅಂದ ಉಂಗ್ರ. ಹೌದು, ನಮ್ಮನೆ ಸಾಮೇರಿ ಬಾಳ್ ಒಳ್ಳೆಯವ್ರದಾರ. ಹೌದಾ ಸಸಿ ಮುದ್ದು? ಅತ್ತಿ? ಮತ್ತೆ ಮೊಮ್ಮಕ್ಕಳನ್ನ ಕೊಡೋ ಪೊಸಿಷನ್ ಆಗದಿ ಇಲ್ಲ? ಪ್ರಥಮ ರಾತ್ರಿನ ಆಗಿಲ್ಲಲ್ಲ. ಹೇಯ್ ಚೂಟಿದೆ ನಾಕೀಗ ಇನ್ನ ಪ್ರಥಮ ರಾತ್ರಿ ಆಗಿಲ್ಲ. ಏ ಹೊಲ್ಕಟ್ ಬಾಡ್ಯ, ಮದುವೆ ಆಗಿ 3 ತಿಂಗಳು ಆತಂತ ಫೋನ್ ಮಾಡಿ ಹೇಳ್ತಿ, ಇನ್ನ ಪ್ರಥಮ ರಾತ್ರಿ ಆಗಿಲ್ಲ ಅಂತ. ಇವನಿಗೆ ಇಕ್ಕರ್ಸಕ ಬಂದಾಳೆ. ಅದು ಯಾಕಾಗಿಲ್ಲ? ಹಾ ಈಗ ಹಾರಾಡ್ಲಿಗ ಅದು ಯಾಕಾಗಿಲ್ಲ? ಈ ಸ್ವಾಮಿಯರು ಮೂರ್ತನ ಇಟ್ಟ. ಮುಹೂರ್ತ ನಾನ ಇಡ್ಬೇಕ? ಏ ಸ್ವಾಮಿ, ಪ್ರಥಮ ರಾತ್ರಿಗೆ ಮುಹೂರ್ತ ಹುಡುಕೆ.
ಅಂದ್ರೆ ಇವರಿಬ್ಬರದು ಪ್ರಥಮ ರಾತ್ರಿ ಮುಗಿಸಿ ನೀವು ಊರಿಗೆ ಹೋಗ್ಬೇಕಂತ ಬಂದಿಯೇನ? ಮತ್ತೆ ಬೇಡ ಅರ್ಜೆಂಟ್ ಮೊಮ್ಮಕ್ಕಳನ್ನ ಆಡಿಸ್ಬೇಕು ನಾನು. ಹಾ. ತಡಿ ಏನೋ ಮರ್ತಿದ್ಯಾ. ಮತ್ತೆ ಮತ್ತೆ ಮುತ್ತಣ್ಣ ಪೀಪಿ ಊದುವ ಮುತ್ತಣ್ಣ ಡೋಲು ಹೊಡೆಯುವ ಯಾಕೆ ಬಿಡಾಕತ್ತಾವ ಸುಮ್ಮನೆ? ಮಗನ ಮದುವೆ ಖುಷಿ. ಹೌದೇನ? ಹೇ. ಅದಕ್ಕೆ ಮಂದಿ ಮನೆಗೆ ಯಾಕೆ ಕೇಳುತ್ತೇನ? ಮಗನ ಮದುವೆಗೆ ಆ ಚೀಲದಾಗ ಪಿಪಿ ಇದ್ರೆ ಕೂಡ ಅವಂಗ ಎದಕ್ಕೆ? ಇವ ಬ್ಯಾಂಡ್ ಬಜ್ ಬಾರ್ಸ ಮೊದಲ್ ನೀವ ಆಯ್ತು ಅವ್ರೀಗ ಮದುಮಕ್ಳು ಮದ್ವೆಯಾಗ ನಾ ಇದಿರ್ಲಿಲ್ಲ ನೋಡು, ಮದುಮಕ್ಳು ವ್ಯವಸ್ಥೆ ಮಾಡ್ಬೇಕಂತ ಇವನ್ನೆಲ್ಲ ತಗೊಂಬಂದಿನಿ. ಹಾಳ ಬಂದಿ ಬಿಡ್ತೀರಿ ಬದಲಾಸೋದಿಲ್ಲ. ನಿಮ್ ಪದ್ಧತಿ ನೋಡ್ರಿ, ತಾಳ್ಮೆ ಸಮಾಧಾನ. ತಾಳ್ಮೆ ತಪ್ಪಿ ಹೋಗೈತಿ, ಸಮಾಧಾನ ಮಗ ಅಸಾಧ್ಯ. ಇದನ್ನೇ ಕೊಟ್ಟಿ ನೋಡವ, BP ಹೆಚ್ಚು ಮಾಡಾಕತ್ತೇನ? BP ಹೆಚ್ಚಾದ್ರೆ ಹಿಂಗಾಗತ್ತ. ಏನ BP ಹೆಚ್ಚಾಗೈತಿ. ಸೋಡಾ ಹಾಕ್ಬೇಕು, ಕಡಿಮೆ ಆಕೈತಿ. ಎಷ್ಟೋ ಕಿರಿಕಿರಿ ನಿಂದು. ಬಸ್ನಾಗ ಸೀಟ್ ಸಿಗ್ಲಾರಕ್ಕೆ ಗುದ್ದಾಡಿ ತಲೆ ಗರಂ ಆಗೈತಿ. ಮತ್ತೆ ಗರಂ ಮಾಡ್ತೀಯನೋ? ಬಸ್ನಾಗ ಸೀಟ್ ಸಿಗ್ಲಿಲ್ಲನ? ಇಲ್ಲ. ಅಯ್ಯ ದೊಡ್ಡವ, ನಿನಗೆ ಎದಕ್ಕೆ ಬೇಕು ಸೀಟ್? ನೀನ ಇನ್ನೊಬ್ರನ್ನ ಕುಂದ್ರಸ್ಕೊಂಡು ಹೋಗಂಗದಿ. ನಿಮ್ಮವ್ ನಾಡಿನ ತಾಯಿ ಏನು ಕಾಡಿನ ತಾಯಿ ಈಕೆ? ನಮ್ಮಪ್ಪ ಕಾಡಿಗೆ ಬ್ಯಾಟಿ ಆಡಕ್ ಹೋಗಿದ್ದ. ಇದನ್ನ ಬ್ಯಾಟಿ ಆಡಿ ಈ ಬೆಟ್ಟ ಉದುರಿಸಿಬಿಟ್ಟ. ದೂರ ನಿಂತು ಬಾಣ ಹೊಡೆದಾನ ಗಚ್ಚು ಸಿಕ್ಕಿಬಿಟ್ಟೈತೆ. ಅಯ್ಯ ಅದ ಮತ್ತೆ ಇಲ್ಲಿ ಬಂದು ಹೊಯ್ಕೊಳಕ್ ಹತ್ಬಿಟ್ಟ. ನಾ ಎದಕ್ಕೆ ಹೊಡ್ಯಾಕ ಹೋಗಿ ಎದಕ್ಕೆ ಬಿದ್ದೈತೆ ಅಂತ. ಈಗ ಹಿಂಗದ ವಯಸ್ಸಿನಾಗ ಹೆಂಗಿರ್ಬೇಕು ನೋಡು. ತಾಯಿ ಮಗ ಸೇಮ್ ಕಾಣಕತ್ತಾರ. ಅದ ಕಣ್ಣು, ಅದ ಮೂಗು, ಅದ ತುಟಿ. ಅದಕ್ಕೆ ದಾಡಿ ಐತಿ, ಇದಕ್ಕೆ ದಾಡಿನ ಇಲ್ಲ. ದಾಡಿ ಬಿಡಕ್ ದಾಡಿ ನಿನಗ. ಅಯ್ಯ ಹರಿಣ್ಯ, ನಿಮ್ಮ ಮಗು ಬಸ್ಸಾಗಳೆ. ಅಯ್ಯ ಹೊಳ್ಳಿ ನಿಂತಾಳ. ನೀ ಬರೀ ಇದ್ರಾಗಿರ್ತೇನು? ಬಸರದಾಳನು ಹಡ್ದಾಳನು ಎದಕ್ ಬೇಕು ನಿನಗ? ನೋಡ್ರಿ, ಹಿಂಗ ಮಾಡಕತ್ತಿ ನನ್ನ ಮೇಲೆ ಆಸೆನ ತೆಗೆದು ಹಾಕ್ಬೇಕಾಗತ್ತ. ಅಂದ್ರ ನಿನ್ನ ಬಿಡ್ತೀನಿ ನಾನು, ಬಂಗಾರ ಬಿಡಂಗಿಲ್ಲ. ಶಶಿ ಮುದ್ದು, ಅತ್ತಿ ಏನಿದು ಆಸೆ ಬಂಗಾರ? ನಾಳೆ ನನ್ನ ಗಂಡ ಮಗ ಹುಟ್ಟಿದ್ರೆ ಅರ್ಧ ತೊಲಿ ಬಂಗಾರ ತುಂಬ್ರ ಕೊಡ್ತೀನಿ ಅಂದಿದ್ದೆ. ಏನು ಹುಟ್ಟೆ ಇಲ್ಲ, ಈಗ ಕೇಳ್ತಾನ ಹೊಚ್ಚ ಸ್ವಾಮಿ. ಹೊಟ್ಟೆಲ್ಲ ಈಗ ಕೇಳಕತ್ತೇಳೋ ಸ್ವಾಮಿ. ಅಯ್ಯ ನೀ ಯಾವಾಗ ಹಿಡಿತೀಯವ್ವ? ಇಲ್ಲ ಹಡ್ದಿನಲ್ಲ ಬಹದ್ದೂರ್ ಗಂಡು. ಇದು ಒಂದ ಕೋಟಾಕ ಹಿಂಗ ಆಗ್ಬಿಟ್ಟೇನ? ಹಂಗೆಲ್ಲ ಮಾತಾಡ್ಬೇಡ. ನಮ್ಮವ್ವ ಮುತ್ತೈದೆ ಅದಾಳ. ನಿಮ್ಮಪ್ಪ ಮೂತು ತರಕ್ ಹೋಗ್ಯ ನಾನು. ನಿಮ್ಮವ್ಗ ಏನದು ಅಲ್ಲಿ ಹಣಿ ಮೇಲೆ ನೋಡೋದು ಕುಂಕುಮ. ಎಲ್ಲರೂ ಕುಂಕುಮ ಹಚ್ಕೊಂಡ್ ಬಂದ್ರೆ ಕುಂಕುಮ ಡಬ್ಬನ ಇಟ್ಕೊಂಡ್ ಬಂದಾಳಿಕೆ. ನಿಮ್ಮವ್ಗ ಟೈಫಾಯ್ಡ್ ಆಗೈತೆ ನೋಡ್ಲೆ. ಹೆಂಗ್ ಗೊತ್ತಾತ? ಕೂದಲೆಲ್ಲ ಉದ್ರ್ಯಾ ಉಗಿಕ್ ಹಾಕೊಂಡ್ ಬಂದಾಳಿಕೆ. ಟೈಫಾಯ್ಡ್ ಇಲ್ಲ ಏನಿಲ್ಲ. ಮಗನ ಮದುವೆ ಆತಂದ್ರ ಮುಡಿ ಕೊಡ್ತೀನಿ ಅಂತ ಹರಕೆ ಹೊತ್ತಿದ್ಯಾ, ಅದಕ್ಕೆ ಬೋಳ್ಸ್ಕೊಂಡ್ ಬಂದೀನಿ. ಹಂಗ ಬಂದ್ರೆ ಚಂದ ಕಾಣಂಗಿಲ್ಲ. ಈಗ ಚಂದ ಕಾಣಕತ್ತೀವಿಲ್ಲ? ಏನ್ ಚಂದ ಕಾಣ್ತಾಳಿಕೆ? ಯವ್ವ ಎಲ್ಲಾರು ಚಂದ ಕಾಣ್ತಿ ಅಂದ್ರೆ ನೀನ ಹಿಂಗ್ ಮಾತಾಡ್ತಿ? ಹಾಕಿ ಚಂದ ಕಾಣ್ಬಾರ್ದು, ಹಾಕ್ಲಾರ್ದು ಚಂದ ಕಾಣ್ಬೇಕು, ಅದಕ್ಕಂತಾರ. ಅದನ್ನೆಲ್ಲ ಹೋಗ್ಲಿ ಬಿಡಿ. ಈಗ ನೀನು ಮಂತ್ರ ಹೇಳಿ ನನಗೆ ಸತ್ಕಲ್ ಹಾಕ್ತೀನಿ. ಇಲ್ಲ ನಾ ಮಂತ್ರ ಹೇಳಿದ್ರೆ ಎರಡನೇ ಮದುವೆ ಆದಾಕತ್ತಿದ. ನಾ ಮದುವೆ ಆಗಿದ್ದಿರ್ಲಿಲ್ಲ. ನಾ ಮಂತ್ರ ಹೇಳಂಗಿಲ್ಲ. ಹೇಳಂಗಿಲ್ಲ ಬುರ್ಲಿ ಹಿಡಿಯಕ್ಕೆ. ಹೇಳಂಗಿಲ್ಲ ಅಂದ್ರೆ ವೈಕಂತ ಹೋಗು. ಪ್ರಪಂಚನಾಗ ಇಲ್ಲ. ಎಲ್ಲೈತಿ? ಇಲ್ಲೇ ಮೊಬೈಲ್ನಾಗ. ಯಾಕೆ ಸೌಂಡ್ ಆಗುತ್ತಾನ? ಒಂದ ಬಟನ್ ಓದ್ತಿದ್ಯಾ? ಮಂತ್ರ ಚಾಲನೆ. ನಡಿ ನಡಿ, ನೀನ್ ಎಂತಿ ಕರ್ಕೊಂಡು ನಡಿ. ಹೂವಿನ ಅಡಗಲಿ ಕರ್ಕೊಂಡು ಹೋಗಿ ಅರ್ಶಿನ ನೀರು ಹಾಕಿ ಹೂವಿನ ಅಡಗಲಾಗ ಪ್ರಥಮ ರಾತ್ರಿ ಮುಗಿಸಿ ಕಳಿಸ್ತೀನಿ. ಒಯ್ಕೋ ಉಂಗ್ರ ತಗೋಬೇಡ ಅಂತಂದ್ರೆ ಕೇಳಿದೆ ನನ್ನ ಮಾತು. ಈಗ ನೋಡು ಹೂವಿ ನೋಡು. ಯಾವ ಆಕಿ ಬರಂಗಿಲ್ಲ ಅಂತ ನಿನ್ನ ಮಗನ ಕುಂದ್ರಸ್ಕೊಂಡು ಹೋಗ್ನಿ. ಏನಿಲ್ಲ, ಇಬ್ರು ಹೇಳ್ಕೊಂಡು ಹೋಗ್ತೀನಿ. ಇಬ್ರು ಕುಂದ್ರಸ್ಕೊಂಡು ಹೋಗಿ ನೀನ್ ಹಣೆ ಬರ. ಸುಜಾತ ಹೂವಿನ ಅಡಗಲಿ ಹೋಗಿ ಹಿರಿಯ ಅಡಗಲಿ ನಿಮ್ಮ ಬರೋಲ್ಲ. ಇಂಥ ಸಂದಿಗ್ಧವಾದ ಪರಿಸ್ಥಿತಿಯಾಗ ನಾ ಏನ್ ಮಾಡ್ಬೇಕು ಅಂತ ನೀವ ಹೇಳ್ರಿ ಸೋನರ. ಆಗಲಿಂದ ಕೇಳಕತ್ತೀನಿ ಸ್ವಾಮಿ ಎಲ್ಲ ಕೆಡಿಸಿಟ್ಟಿಲ್ಲ ಪ್ರಥಮ ರಾತ್ರಿ. ಜೇನ್ ಬಿಡ್ಸಕ್ಕೆ ಹೇಳ ಸರಿಯಾಗಿ. ಜೇನ್ ಬಿಡ್ಸಕ್ಕೆ ಆಕಿನ ಮುಂದೆ ಲಕ್ಷ ಕೊಟ್ಟು ನೋಡು. ಒಂದರ ಹುಳ ಕಡ್ದವನ ಒಂದ ಕಡ್ದಿಲ್ಲ ಮುಕ್ರೆ ಅವು. ನಿನ್ನ ತಾಯಿಯ ಪುಸ್ತಕದ ಪುಟವನ್ನು ತಿರುವಿ ನೋಡು. ಅದು ಪುಟ ತಿರುವಾದ್ರೆ ಪುಸ್ತಕನ ತಿರುತ್ತಾಳೆ. ನಾನು ಸ್ವಾಮಿ ಅಲ್ಲ ಮತ್ತೆ ಈಗ ಅವ್ನು ಹೇಳ್ತಲ್ಲ. ಮತ್ತೆ ಯಾವ ರೀತಿ?
ಎತ್ತಿ ಹುಚ್ಚ ಸ್ವಾಮಿ ಅದಾನ ಅಂತ ಹೇಳಿನಿಲ್ಲ ಹುಚ್ಚ ಹಿಡ್ದಂಗ್ ಮಾತಾಡಕತ್ತ ನಾ ನಿಮ್ಮ ಮಗನ ಹೆಂಡ್ತಿನೇ ಹಾ, ಹಾ. ಏ ಹನುಮ ಬಾಯಿಲೆ ನೀನ್ ಹೆಂಡತಿ ಕರ್ಕೊಂಡು ಹೂವಿನ ಹಡಗ್ಲಿಗೆ ನಡಿ ಪ್ರಥಮ ರಾತ್ರಿ ನಡಿಯ ಹೇ ಸ್ವಾಮಿ ಇನ್ನೊಂದ್ಸಲ ನನ್ನ ಮಗ ಸಸಿ ಸುದ್ದಿಗೆ ಏನಾರ ಬಂದೆ ಅಂದ್ರೆ ಗುಡಿಯಾಗ ಗಂಟಿ ಬರ್ಸಕ್ಕೆ ಹಚ್ತೀನಿ ನಿಮ್ಮ ಬರ್ಸ ಗಂಟಿಂದ ಗಂಟಿ ಬಾರಿಸ್ತಾಳಲ್ಲಿ ಕೊಡ್ಲಿಂದ ಕೊಡ್ದು ಹಾಕ್ತೀನಿ ನಾ ಬಾಯಿಲೆ ನಾ ಯಾರು ಗೊತ್ತಿಲ್ಲ ಯಾರು ಕೊಡ್ಲಿ ಕಳವ ಹೌದು ಬೋಳವ್ವ ಏಯ್ ಗೊಳವಲ್ಲ ಕಳವ ಅಳವ್ವ ಕಂದಿ ಕೊಡ್ಲಿನ ಏನಾಯ್ತು ನನ್ನ ಪ್ರಥಮ ರಾತ್ರಿ ಎಲ್ಲ ಹೊಯ್ಕೊಂತ ಹೋದ್ ನಡಿ ಅಂತಾಳೆ ಸುಮ್ಮನೆ ಹಾಲು ಕುಡಿದು ಒಳಗೆ ಹೋಗಿ ಮಕ್ಕ ಬಾರ್ದ ನಾನು ಇಲ್ಲದ ದಿಮಾಕ್ ಮಾಡ್ಕೊಂಡು ನಿಂತೆ ಬಂದವನ ಒಂದ ತಾಸ ಅಂತ ಅವ್ರವ್ ಬಂದಾಕಿನ ಮಾಲೆ ಹಾಕಿದಕಿನ ಕರ್ಕೊಂಡು ಹೋದ್ ನಡಿ ಅಂತಾಳೆ